ಯಾರೆಲ್ಲ ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಾ ಇರ್ತಾರೆ, ಅಂಗವಿಕಲರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ವಿಧವೆ ವೇತನ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಮನಸ್ವಿನಿ ಆಗಿರ್ಬೋದು, ಯಾವುದೇ ಒಂದು ಪಿಂಚಣಿನ ಪಡಿತಾ ಇದ್ದರೆ ಈಗಾಗಲೇ 2 ತಿಂಗಳಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನರು ಆ ಜಿಲ್ಲೆಗೆ ಬಂದಿಲ್ಲ, ಈ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ಈಗಾಗಲೇ 2 ತಿಂಗಳಿನ ಹಣ ಬಿಡುಗಡೆ ಮಾಡಿದಾರಾ ಇಲ್ವೋ ಅಂತ ಸಾಕಷ್ಟು ಜನರು ಕಮೆಂಟ್ ಕೂಡ ಮಾಡಿದ್ದಾರೆ, ಬಂದಿಲ್ಲ ಅಂತ. ಹೌದು ಸ್ನೇಹಿತರೆ, ಈಗಾಗಲೇ ಬಿಡುಗಡೆ ಮಾಡಿದಾರಾ ಇಲ್ವೋ ಅಂತ ಕೇಳಿದ್ರೆ ಖಂಡಿತವಾಗಿ ಬಿಡುಗಡೆ ಮಾಡಿದ್ದಾರೆ. ನೇರವಾಗಿ DBT ಮೂಲಕ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಖಂಡಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಪೆನ್ಷನ್ ಅಮೌಂಟ್ 2 ತಿಂಗಳಿನ ಪಿಂಚಣಿ ಹಣ ನಿಧಾನವಾಗಿ DBT ಮೂಲಕ ಹಂತವಾಗಿ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಜಮಾ ಆಗಿದೆ, ಕೆಲವೊಬ್ಬರಿಗೆ ಜಮಾ ಆಗಿಲ್ಲ. ಜಮಾ ಆಗಿರುವಂಥವ್ರು ನಮಗೆ ಪ್ರೂಫ್ ಕೂಡ ಕಳಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನೇರವಾಗಿ DBT ಮೂಲಕ ಪ್ರೋಸೆಸ್ ಮಾಡಿದಾಗ 2 ಕಂತಿನ ಹಣ ಪ್ರೋಸೆಸ್ ಮಾಡಿದಾಗ ಒಂದು ಸ್ವಲ್ಪ DBT ಮೂಲಕ ನೇರವಾಗಿ ಜಮಾ ಆಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತ ಕೇಳಿದ್ರೆ DBT ಅಂದರೆ ಸ್ಲೋ ಆಗಿ ವರ್ಕ್ ಆಗುವಂಥದ್ದು ಸ್ನೇಹಿತರೆ. ಈಗಾಗಲೇ ಪ್ರೊಸೆಸಲ್ಲಿ ಇರುವಂಥ ಹಣ ಕೂಡ ನಾನು ಇವಾಗ ಸ್ಟೇಟಸ್ನ ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲೇದಾಗಿ ಈ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ನನ್ನ ವಿಡಿಯೋ ಕೆಳಗಡೆ ಈ ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಓಪನ್ ಮಾಡ್ಕೊಂಡು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ಗೆ ಬಂದ ನಂತರ ಈ ರೀತಿ ಬರುತ್ತೆ. ನಾನು ಇದರ ಲಿಂಕನ್ನು ಡೈರೆಕ್ಟಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ರೀತಿ ಬರುತ್ತೆ. ಇದರಲ್ಲಿ ನಿಮ್ಮ ಒಂದು ಬೆನಿಫಿಷರಿ ID ಹಾಕ್ಕೊಳ್ಳಿ. ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸಲ್ಲಿ ಸರಿಯಾಗಿ ಹಾಕ್ಕೊಳ್ಳಿ. ಆ ಕ್ಯಾಪ್ಚರ್ ಕೋಡ್ ಹಾಕೋ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಬೆನಿಫಿಷರಿ ID ಇಲ್ಲ ಅಂತಂದರೆ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಆದರೂ ಬೆನಿಫಿಷರಿ ID ಯಾವ ರೀತಿಯಲ್ಲಿ ತೆಕ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಬೆನಿಫಿಷರಿ ID ತಕ್ಕೊಳ್ಳಿ. ತಕ್ಕೊಂಡ ನಂತರ ಇದರಲ್ಲಿ ನೋಡ್ಬೋದು ಸ್ನೇಹಿತರೆ, ಇದರಲ್ಲಿ ಬೆನಿಫಿಷರಿ ID ಕರೆಕ್ಟಾಗಿ ಹಾಕಿ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಒಂದು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದರಲ್ಲಿ ಬೆನಿಫಿಷರಿ ID ಹಾಕೋ ನಂತರ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ಹಾಕೋ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸರ್ಚ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಬೆನಿಫಿಷರಿ ID ಇರುತ್ತೆ, ಇಲ್ಲಿ ಒಂದು ನಿಮ್ಮ ಒಂದು ನೇಮ್ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರನ್ನಿಂಗ್ ಅಂತ ಇದೆ ನೋಡಿ, ಇದು ರನ್ನಿಂಗ್ ಅಂತ ಕೂಡ ಇರಬೇಕಾಗುತ್ತೆ. ಯಾವ ಒಂದು ಡೇಟಿಗೆ ನೀವು ಮಂಜೂರು ಮಾಡಿದ್ದಾರೆ ಅಂತ ಕೂಡ ಇಲ್ಲಿರುತ್ತೆ. ಎಷ್ಟು ಪ್ರತಿ ತಿಂಗಳು ಎಷ್ಟು ನಿಮಗೆ ಪೆನ್ಷನ್ ಅಮೌಂಟ್ ಜಮಾ ಆಗ್ತಾ ಇದೆ ಅಂತ ಕೂಡ ಇಲ್ಲಿರುತ್ತೆ. ಮತ್ತು ನಾಡ ಕಚೇರಿ ರಿಕ್ವೆಸ್ಟ್ ಕೂಡ ಇಲ್ಲಿರುತ್ತೆ ಸ್ನೇಹಿತರೆ. ಈಗ ನಾವು ಎಷ್ಟು ಕಂತುಗಳು ಪ್ರೊಸೆಸಲ್ಲಿ ಇದೆ ಅಂತ ನಾವು ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಕಾಣ್ತಿರುವಂಥ ಬೆನಿಫಿಷರಿ ID ನಾನು ಇವಾಗ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ 2023 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂಥ ನಿಮ್ಮ ಒಂದು ಪೆನ್ಷನ್ ಆ್ಯಕ್ಟಿವ್ ಇದೆಯಾ, ಇನ್ಆ್ಯಕ್ಟಿವ್ ಇದೆಯಾ, ಬಂದಿಲ್ಲ ಅಂತ ಸಾಕಷ್ಟು ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ರಲ್ಲ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ರನ್ನಿಂಗ್ ಅಂತ ಇದೆ ನೋಡಿ, ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಇನ್ಆ್ಯಕ್ಟಿವ್ ಅಥವಾ ಸ್ಟಾಪ್ ಅಂತ ಇದ್ದರೆ ನೀವು ಪ್ರತಿ ತಿಂಗಳ ಪೆನ್ಷನ್ ಅಮೌಂಟ್ ಪಡೆಯೋಕ್ಕೆ ಸಾಧ್ಯ ಇರೋದಿಲ್ಲ. ಇದು ರನ್ನಿಂಗ್ ಅಂತ ಇತ್ತು ಅಂತಂದರೆ ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಖಂಡಿತವಾಗಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುತ್ತೆ DBT ಮೂಲಕ. ಇಲ್ಲಿ ರನ್ನಿಂಗ್ ಅಂತ ಇತ್ತು ಅಂತಂದರೆ ನೀವು ಪ್ರತಿ ತಿಂಗಳು ಕೂಡ ತಾನಾಗಿ ಅಮೌಂಟ್ ಜಮಾ ಆಗ್ತಾ ಇರುತ್ತೆ. ನೀವು ಏನು ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ, ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡದೇ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ತಪ್ಪದೇ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ಇವಾಗ ತೋರಿಸ್ತೀನಿ ನೋಡಿ, ಇಲ್ಲಿ ಎಷ್ಟು ಕಂತುಗಳು ನಮಗೆ ಬಾಕಿ ಇದೆ, ಎಷ್ಟು ಕಂತುಗಳು ಪ್ರೊಸೆಸಲ್ಲಿದೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 2023 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ RD ನಂಬರ್ ಅಥವಾ ಬೆನಿಫಿಷರಿ ID ಅಂತ ಕೇಳಿದ್ದಾರೆ. ನಾವು ಈಗ ಬೆನಿಫಿಷರಿ ID ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಬೆನಿಫಿಷರಿ ID ಇರೋದ್ರಿಂದ ನಾನು ಬೆನಿಫಿಷರಿ ID ಹಾಕ್ಕೊತಾ ಇದ್ದೀನಿ. ಬೆನಿಫಿಷರಿ ID ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಹೆಸರು ಕೂಡ ಇರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಏಪ್ರಿಲ್ ಮಾರ್ಚ್ ಅಂತ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ 2 ಕಂತಿನ ಹಣ ಇಲ್ಲಿ ಪ್ರೋಸೆಸನ್ನು ಮಾಡಿದ್ದಾರೆ ಸ್ನೇಹಿತರೆ. 2 ಕಂತಿನ ಹಣ ಇನ್ನು ಪ್ರೋಸೆಸಲ್ಲೇ ಇದೆ. ಇದು ಯಾವಾಗ ಜಮಾ ಆಗುತ್ತೆ ಅಂದರೆ ಇನ್ನು 2 ಅಥವಾ 3 ದಿನಗಳಲ್ಲಿ ಖಂಡಿತವಾಗಿ ಇವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಬ್ಯಾಂಕ್ ಖಾತೆಗೆ ಜಮಾ ಆದ ನಂತರ ಇಲ್ಲಿ ನೋಡ್ಬೋದು, ಈ ಬಾಕ್ಸಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಬರುತ್ತೆ. ಮತ್ತು ಈ ಬಾಕ್ಸಲ್ಲಿ ನಿಮ್ಮ ಒಂದು ಡೇಟ್ ಕೂಡ ಬರುತ್ತೆ, ಯಾವಾಗ ಜಮಾ ಆಗಿದೆ ಅಂತ ಡೇಟ್ ಕೂಡ ಬರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಇದು DBT ಮೂಲಕ ಇನ್ನು 2 ಅಥವಾ 3 ದಿನಗಳಲ್ಲಿ ಖಂಡಿತವಾಗಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ನಮ್ಮ